ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಾವು LBA ಅಂಗಾಂಶಗಳು ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ ವಿಭಾಗ 3, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 26, ಸಸ್ಯಗಳಲ್ಲಿನ ಸರಳ ಶಾಶ್ವತ ಅಂಗಾಂಶ ಸಂಕೀರ್ಣ ಶಾಶ್ವತ ಅಂಗಾಂಶಗಳಿಂದ ಹೇಗೆ ಭಿನ್ನವಾಗಿದೆ? ವಿದ್ಯಾರ್ಥಿಗಳೇ, ನೀವು ಈಗಲೇ ನೋಡ್ಬೋದು, ಇಲ್ಲಿ ಇದರ ಚಿತ್ರವನ್ನು ನಾವು ಕಾಣ್ಬೋದು. ಇದು ಸರಳ ಶಾಶ್ವತ ಮತ್ತು ಇದು ಸಂಕೀರ್ಣ ಶಾಶ್ವತ. ಸರಳ ಶಾಶ್ವತದಲ್ಲಿ ಈಗಾಗಲೇ ನೀವು ಕಲ್ತಿದ್ದೀರಾ, ಪ್ಯಾರಂಕೈಮ, ಕೋಲಂಕೈಮ, ಸ್ಕ್ಲೀರಂಕೈಮ. ಸಂಕೀರ್ಣ ಶಾಶ್ವತದಲ್ಲಿ ಜೈಲಮ್ ಮತ್ತು ಫ್ಲೋಯಂ ಅನ್ನು ಕಲ್ತಿದ್ದೀರಾ ಅಲ್ವಾ? ಸೊ ಇವಾಗ ನಾವು ಅದರ ಭಿನ್ನತೆಯನ್ನ ಕಲಿಯೋಣ. ನೋಡಿ, ಸರಳ ಶಾಶ್ವತ ಅಂಗಾಂಶದಲ್ಲಿ ಒಂದೇ ರೀತಿಯ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಪ್ಯಾರಂಕೈಮ ಆಗಿರಬಹುದು, ಕೋಲಂಕೈಮ ಆಗಿರಬಹುದು, ಸ್ಕ್ಲೀರಂಕೈಮ ಆಗಿರಬಹುದು. ಇವುಗಳು ಎಲ್ಲವೂ ಅಲ್ಲ. ಪ್ಯಾರಂಕೈಮಗಳು ಒಂದೇ ತರದ ಜೀವಕೋಶಗಳಿಂದಾಗಿದೆ, ಕೋಲಂಕೈಮವು ಒಂದೇ ತರದ ಜೀವಕೋಶಗಳಿಂದಾಗಿದೆ. ಈ ತರಹದ ಒಂದೇ ರೀತಿಯ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಆದರೆ ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ನೀವು ನೋಡಿರಬಹುದು, ಜೈಲಮ್ ಮತ್ತು ಫ್ಲೋಯಂಗಳು 4 ವಿಧವಾದ ಬೇರೆ ಬೇರೆ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಅಲ್ವಾ? ಆಮೇಲೆ ಸಸ್ಯದ ಸರಳ ಶಾಶ್ವತದಲ್ಲಿ ಸಸ್ಯದ ಎಲ್ಲಾ ಭಾಗಗಳಲ್ಲೂ ಕಂಡು ಬರುತ್ತದೆ. ಈ ಸರಳ ಶಾಶ್ವತ ಅಂಗಾಂಶ ಸಸ್ಯದ ಎಲ್ಲಾ ಭಾಗಗಳಲ್ಲೂ ಇರುತ್ತದೆ. ಸಂಕೀರ್ಣ ಶಾಶ್ವತ ಅಂಗಾಂಶ ನಾಳಕೂರ್ಚಗಳಲ್ಲಿ ಮಾತ್ರ ಕಂಡು ಬರುತ್ತದೆ, ಅಂದರೆ ವ್ಯಾಸ್ಕ್ಯುಲಾರ್ ಬಂಡಲ್ ಎಂದು ಕರೆಯಲ್ಪಡುತ್ತದೆ ಅಲ್ವಾ? ಸೊ ಇವುಗಳು ಸರಳ ಶಾಶ್ವತ ಮತ್ತು ಸಂಕೀರ್ಣ ಶಾಶ್ವತದ ವ್ಯತ್ಯಾಸಗಳು. ಥ್ಯಾಂಕ್ ಯು.